ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೋಗಿ ಹೊರಗಡೆ ಮಲ್ಗೋದ್ರಿಂದ ಅರ್ಚನನ ಹತ್ರ ನಿನ್ಗೆ ಯಾಕೆ ಅವಮಾನ ಆಗುತ್ತೆ? ರೀ, ಅವಳಿವಾಗ ರಾಘವ್ ಜೊತೆ ಮಲ್ಗ್ತೀನಿ ಅಂತ ಹೇಳಿದಾಳೆ. ನೀವ್ ಹೊರಗಡೆ ಹೋಗೋದ್ನ ಅವಳು ನೋಡಲ್ಲ? ನನ್ ಮೇಲೆ ಅನುಮಾನ ಬರಲ್ಲ? ಅಲ್ಲ, ನನಗೆ ಗೊತ್ತಿಲ್ಲದೆ ಕೇಳ್ತೀನಿ. ಒಂದ್ ಮಾತು ಕೇಳಲ್ಲ? ಏನು? ಅಲ್ಲ, ಅರ್ಚನ ಜೊತೆ ಚೆನ್ನಾಗಿದ್ದೆ ತಾನೇ ನೀನು? ನಿನ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತ ಗಿಫ್ಟ್ ಬೇರೆ ಕೊಟ್ಟೆ. ಈಗ ಇದ್ದಕ್ಕಿದ್ದಂಗೆ ಅವ್ರ ಕಂಡ್ರೆ ಯಾಕಾಗಲ್ಲ ಅಂತೀಯಾ? ಯಾಕೆ ಈ ತರ ಆಡ್ತಿದ್ಯಾ? ರೀ, ಅದು ಬೇರೆ ಇದು ಬೇರೆ. ನಿಮ್ಗ್ ಸಂಬಂಧ ಪಡೆದೇ ಇರೋ ವಿಷಯನ ನೀವ್ ಕೇಳ್ಬೇಡಿ. ನಾನು ಅದಕ್ಕೆ ಉತ್ತರನೂ ಕೊಡಲ್ಲ. ನನ್ಗೆ ಯಾಕೆ ಅವಮಾನ ಆಗುತ್ತೆ ಅಂತ ನಿಮ್ಗೆ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಏನ್ ಅರ್ಥ ಆಗಲ್ಲ? ಎಲ್ಲ ಅರ್ಥ ಆಗುತ್ತೆ ಮಂತ್ರ. ನನಗೇನನ್ಸುತ್ತೆ ಅಂದ್ರೆ ಒಳಗಡೆ ವಿಷ ಇಟ್ಕೊಂಡು ಮೇಲ್ಗಡೆ ಸ್ನೇಹ ತೋರಿಸ್ತಿದ್ಯಾ ಅನ್ಸುತ್ತೆ. ಆ ತರ ಬದುಕ್ಬೇಡ ಮಂತ್ರ, ಒಳ್ಳೇದಲ್ಲ. ಹೊರಗಡೆ ಒಳಗಡೆ ಒಂದೇ ತರ ಇರ್ಬೇಕು. ನಾಟಕದ ಬದುಕು ಬದುಕೇ ಅಲ್ಲ. ಅದ್ ಸರಿ, ಅರ್ಚನಾ ನಿಂಗೆ ಏನ್ ಮಾಡಿದ್ದಾರೆ? ಯಾಕೆ ಅವ್ರ ಕಂಡ್ರೆ ಕೆಂಡ ಕಾರ್ತಿದ್ಯಾ? ಚೆನ್ನಾಗೇ ಮಾತಾಡ್ತೀರಾ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಕೇಳಕ್ಕೆ ಹಿತವಾಗಿದೆ. ಒಂದ್ ಕೆಲ್ಸ ಮಾಡಿ, ನಿಮ್ ಇಂಜಿನಿಯರ್ ಕೆಲ್ಸನ ಬಿಟ್ಬಿಡಿ. ಹರಿಕತೆ ಶುರು ಮಾಡಿ, 4 ಜನ ಸೇರ್ಕೋತಾರೆ. ದೊಡ್ಡದಾಗ ಬಂದ್ಬಿಟ್ರು ಉಪದೇಶ ಕೊಡೋಕೆ. ನೋಡ್ರಿ, ನನ್ ಮೇಲ್ ಕೋಪ ಇದ್ರೆ ಡೇಟ್ ಹೊಡಿರಿ, ಅದನ್ನ ಸಹಿಸ್ಕೋತೀನಿ. ಏನೇ ಜಗಳ ಇದ್ರು ಅದು ಈ ರೂಮಲ್ಲೇ ಇರ್ಬೇಕು, ಅರ್ಥ ಆಯ್ತಾ? ಬೇರೆಯವ್ರ ಮುಂದೆ ಗೊತ್ತಾಗೋ ತರ ಮಾಡಿದ್ರೆ ನನಗೆ ಇನ್ಸಲ್ಟ್ ಆಗೋದು. ಅಯ್ಯೋ ದೇವ್ರೆ, ನಿನಗೆ ಇನ್ಸಲ್ಟ್ ಆಗುತ್ತೆ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಿನಗೆ ಇನ್ಸಲ್ಟ್ ಆಗುತ್ತಾ ಬಿಡುತ್ತಾ ಅನ್ನೋದು ನಂಗೆ ಬೇಕಾಗಿಲ್ಲ. ನಾನು ಹಾಯಕ್ಕೆ ಹೋಗಿ ಹೊರಗಡೆ ಮಲಗ್ತೀನಿ, ನಾನು ನೆಮ್ಮದಿಗೋಸ್ಕರ. ಇಷ್ಟೆಲ್ಲ ಬೇಡ್ಕೊಂಡ್ರು ನನ್ ಮಾತಿಗೆ ಬೆಲೆ ಕೊಡದೆ ಹೋಗ್ತಾ ಇದೆಯಲ್ಲ ನೀನು. ಹೋಗು ಹೋಗು, ಇದು ನಿನಗೆ ಖಂಡಿತ ಒಳ್ಳೇದಲ್ಲ ಸುಶಾಂತ್. ನಿನ್ ಮೇಲ್ ಪ್ರೀತಿ ಇಟ್ಕೊಂಡಿರೋದಕ್ಕೆ ಇಷ್ಟ ದಿನ ನಿನ್ಗೇನು ಮಾಡಿಲ್ಲ. ನಾನೇನಾದ್ರೂ ತಿರುಗ್ ಬಿದ್ರೆ ಮಾತ್ರ ಆಮೇಲೆ ನಡೆಯೋ ಕಥೆನೇ ಬೇರೆ. ರೀ, ಬನ್ನಿ ಊಟಕ್ಕೆ. ಬಂದೆ. ವೀರಣ್ಣ, ವೀರಣ್ಣ. ಓ, ನಮಸ್ತೆ ಸಂಜೀವೇಗೌಡ್ರೆ. ಬನ್ನಿ ಬನ್ನಿ ಬನ್ನಿ, ಸರಿಯಾದ ಟೈಮಿಗೆ ಬಂದಿದ್ದೀರಾ. ಬನ್ನಿ, ಊಟ ಮಾಡೋಣ. ಹೊಟ್ಟೆ ತುಂಬಿರುವಾಗ ಊಟ ಯಾಕೆ ವೀರಣ್ಣ? ಯಾಕೆ ಗೌಡ್ರೆ, ಮಾತೊಂಥರ ಇದೆ? ಎಲ್ಲ ವಿಷಯ ಗೊತ್ತಾಯ್ತು ವೀರಣ್ಣ. ನನ್ ಮಗ ಏನಯ್ಯ ದ್ರೋಹ ಮಾಡಿದ್ದ ನಿನಗೆ? ಅವನ್ ಯಾಕೆ ಜೈಲ್ಗೆ ಹಾಕಿಸ್ತೆ? ನನ್ ಹೊಟ್ಟೆ ಉರಿಸ್ತಿದ್ಯಾ? ನೋಡು ಸಂಜೀವಪ್ಪ, ಈಗಾಗಲೇ ತುಂಬಾ ಹೊತ್ತಾಗಿದೆ, ಮನೆಗೆ ಹೋಗು. ಬೆಳಗ್ಗೆ ಏಯ್, ನೀನು ಉದ್ಧಾರ ಆಗಲ್ಲ ಕಣಯ್ಯ, ನಾಶ ಆಗೋಗ್ತೀಯ. ನನ್ನ ಹೊಟ್ಟೆ ಉರಿಸಿ ನೀವ್ಯಾರು ಉದ್ಧಾರ ಆಗಲ್ಲ. ಬೇಡ ಗೌಡ್ರೆ. ಏಯ್, ನನ್ನ ಹೊಟ್ಟೆ ಉರಿಸ್ತಿದ್ಯಲ್ಲ, ಅದಕ್ಕೆ ನಿನ್ಗೆ ಇನ್ನೂ ಮಕ್ಕಳಾಗಿಲ್ಲ. ಏಯ್, ಪ್ರಪಂಚದಲ್ಲಿ ಇಲ್ದಿರೋ ತಂಗಿ ನಿನಗಿದ್ದಾಳೆ ಅಂತ ತುಂಬಾ ಮೆರೀತಿದ್ಯಾ. ಒಂದಲ್ಲ ಒಂದ್ ದಿವಸ ಅವಳು ಕಳ್ಕೊಂಡು ನೀನು ಬೀದಿಲ್ ನಿಲ್ತೀಯ. ಬಿಡ್ರಿ ರೀ, ಬಿಡ್ರಿ ರೀ, ಬಿಡ್ರಿ ಅಣ್ಣ, ಸುಮ್ನೆ ಇರಿ ನೀವು. ನನ್ನ ತಂಗಿ ಬಗ್ಗೆ ಇನ್ನೊಂದು ಮಾತಾಡದೆ ಗುಂಡಿ ತೋಡಿ ಊತಾಕ್ಬಿಡ್ತೀನಿ. ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು, ನನ್ನ ತಂಗಿ ಬಗ್ಗೆ ಮಾತಾಡದೆ. ರೀ, ನೀವು ಸಮಾಧಾನ ಮಾಡ್ಕೊಳ್ರಿ, ಕೋಪ ಸಮಾಧಾನ ಮಾಡು ರೀ. ನೀವು ಟೆನ್ಷನ್ ಮಾಡ್ಕೋಬಾರ್ದು. ಅವ್ನ್ ಮಾತಾಡೋದು ಕೇಳಿಸ್ಕೊಂಡ್ಯಾ? ಅಣ್ಣ, ನೀವಾದ್ರೂ ಸ್ವಲ್ಪ ಸುಮ್ನೆ ಇರ್ತೀರಾ? ಇವಾಗ್ಲೂ ಹೇಳ್ತೀನಿ, ಹೇಳ್ತಾನೆ ಇರ್ತೀನಿ. ನಿನ್ ತಂಗಿನ ಕಳ್ಕೊಂಡು ನೀನ್ ನಡು ಬೀದಿಗ್ ಬರ್ತೀಯಾ? ಅಣ್ಣ, ಇನ್ ನೀವು ದಯವಿಟ್ಟು ಹೊರಡಿ ಇಲ್ಲಿಂದ. ಹೊರಡಿ ಹೊರಡಿ ಇಲ್ಲಿಂದ. ಹೋಗಿ ಅಣ್ಣ. ನಾನು ಹೇಳಿದ್ದೆ ನಡೆಯೋದು. ರೀ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಸ್ವಲ್ಪ ಸಮಾಧಾನವಾಗಿರಿ. ಅವನ್ ಇನ್ನೂ ಸ್ವಲ್ಪ ತಿಳಿದಿದ್ರೆ ಕೊಂದಾಕ್ಬಿಡ್ತಿದ್ದೆ ಅವನ್ನ. ರೀ, ಸ್ವಲ್ಪ ತಾಳ್ಮೆಯಿಂದಿರಿ. ಏನು ಮಾತಾಡ್ತೀಯ ಸುಮಾ?